ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಸೂಪರ್ ಇದ್ರಿ ಅನ್ಕೋತೀವಿ ನೋಡ್ರಿ. ಇವತ್ತು ನೋಡ್ರಿ ಸಂಡೇ ಐತಿ. ಎಲ್ಲರೂ ಒನ್ಸ್ ಅಗೇನ್ ಹ್ಯಾಪಿ ಸಂಡೇ. ನೋಡ್ರಿ ಇವಾಗ ಮಾರ್ನಿಂಗಿಂದ ಲಾಕ್ಸ್ ನೋಡ್ಕೊಂಡು ಈಗ ಎದ್ದು ಸ್ನಾನದೆಲ್ಲ ಆಯಿತು ಮತ್ತು ದೇವ್ರ ಪೂಜಾನೂ ಆಯ್ತು ನೋಡ್ರಿ. ಹಾಗೆ ನೆಕ್ಸ್ಟ್ ನೋಡ್ರಿ ಚಿನ್ನೂ ನಾಷ್ಟ ಮಾಡತ್ತಾನಲ್ಲಿ. ಇವತ್ತು ನೋಡ್ರಿ ಸ್ಪೆಷಲ್ ಹೇಳ್ಬೇಕಂದ್ರೆ ಇವತ್ತು ಇದಕ್ಕೆ ಒಂದು ಸಲೂನ್ ಓಪನಿಂಗ್ ಐತೆ ನೋಡ್ರಿ, ನಿಶಾ ಸಲೂನ್ ಅಂತೇಳಿ ಬಿಜಾಪುರ ಒಳಗೆ. ಮಸ್ತ್ ಐತೆ. ನಮ್ಮ ಮೊದಲಿಂದನೂ ಹೋಗ್ತೀನಿ ಅಲ್ಲಿ. ಹೇರ್ ಕಟಿಂಗ್ ಎಲ್ಲ ಮಸ್ತ್ ಮಾಡ್ತಾರೆ ನೋಡ್ರಿ. ಆ್ಯಕ್ಚುಲಿ ನನ್ನ ಹೇರ್ಸ್ ಎಲ್ಲ ಮೊದಲು ಹೆಂಗಿದ್ದು, ಬಟ್ ಅಲ್ಲಿ ಫಸ್ಟ್ ಟೈಮ್ ನಾನು ಅಲ್ಲಿ ಸ್ಟೆಪ್ ಕಟಿಂಗ್ ಮಾಡಿಸಿದ್ದೆ. ಅಲ್ಲಿ ಮಸ್ತ್ ಮಾಡ್ತಾರೆ ನೋಡ್ರಿ ಕಟಿಂಗ್ ಅಲ್ಲಿ ಆಲ್ರೆಡಿ ಹೋಗಿ ಬಂದಿನಿ 2-3 ಸಲ. ಈಗ ಹೊಸದಾಗಿ ನಿಶಾ ಸಲೂನ್ ಸತ್ತಿಕ್ಕಿರಿ ಹೊರಗಡೆ ಮೇನ್ ರೋಡಿಗೆ ಓಪನ್ ಮಾಡತ್ತಾರ ನೋಡ್ರಿ. ಅಲ್ಲಿ ಗೆಸ್ಟ್ ಆಗಿ ನಮ್ರತಾ ಗೌಡ ಅವ್ರು ಬರತ್ತಾರ. ಯಾರಂದ್ರೆ ಬಿಗ್ ಬಾಸ್ ಒಳಗಿದ್ರಲ್ಲಿ ನಮ್ರತಾ ಗೌಡ ಅವರು, ಆಮೇಲೆ ಪುಟ್ಟಗೌರಿ ಮದುವೆ ಒಳಗಿದ್ರಲ್ಲ ಅವರೇ ಬರಾಕತ್ತಾರ ನೋಡ್ರಿ. ಗೆಸ್ಟ್ ಆಗಿ ಅವ್ರಿಗೆ ಇನ್ವೈಟ್ ಮಾಡ್ಯಾರ. ಹಾಗಾಗಿ ನಮಗೂ ಇನ್ವೈಟ್ ಮಾಡ್ಯಾರ ನೋಡ್ರಿ ಸಲೂನ್ದವ್ರು, ನಿಶಾ ಸಲೂನ್ದವ್ರು. ಹಾಗಾಗಿ ನಾನು ದಿವ್ಯಾ ಹೋಗ್ಬೇಕಂತ ಅಂದ್ಕೊಂಡಿವಿ. ಡ್ಯೂಟಿನ ಹೆಂಗೂ 5 ಗಂಟೆಗೆ ಐತಿ. ಹಾಗಾಗಿ ಹೋಗಿ ಬರ್ಬೇಕಂತ. ಬರ್ರಿ ಈಗ ಹೋಗೋ ಈಗ ನೆಕ್ಸ್ಟ್ ಹೋಗುವಾಗ ಕಂಟಿನ್ಯೂ ಮಾಡ್ತೀನಿ. ಜಸ್ಟ್ ಇದ್ದೀನಿ ಈಗ ಸ್ವಲ್ಪ ಚಾದು ಕುಡಿದು. ಇನ್ನು ದಿವ್ಯಾ ಬಟ್ಟೆ ತೊಳಕತ್ತಾಳ್ರಿ. ಅಕ್ನೂ ರೆಡಿ ಆಗಬೇಕು. ಚಿನ್ನು ನಾನು ದಿವ್ಯಾ ಕೂಡಿ ಹೋಗ್ತೀವಿ. ನೋಡಲ್ಲಿ ಚಿನ್ನು ನಾಷ್ಟ ಮಾಡತ್ತಾನ. ಹಾಯ್ ಮಾಡಿ ಚಿನ್ನು, ಹಾಯ್ ಮಾಡಿ ಬಂಗಾರಿ. ಬರ್ರಿ ಈಗ ನೆಕ್ಸ್ಟ್ ಒಂದು ಕಪ್ ಚಹಾ ಕುಡಿಮಿ. ಈಗ ಆಮೇಲೆ ನೆಕ್ಸ್ಟ್ ಹೋಗ್ಕೊಂಬರ್ತೀವಿ. ಇವತ್ತು ಕಂಟಿನ್ಯೂ ಆಗಿ ಏನೆಲ್ಲ ಆಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಂತ. ಹಾಗೆ ಕಂಟಿನ್ಯೂ ವಾಚ್ ಮಾಡ್ತಾರೆ. A few moments later. ಈಗ ನೋಡ್ರಿ ಪಾನಲ್ಲಿ ಹೋಗಕ್ಕೆ ಹೇಳಿದ್ನಲ್ಲ ಸಲೂನ್ದು ಓಪನಿಂಗ್ ಐತೆ ಅಂತೇಳಿ ಹೊಂಟಿ ನೋಡ್ರಿ. ಈಗ ರೆಡಿಯಾಗಿ ಬರೀ ಪಟ್ ಹೋಗೋ ಲೇಟ್ ಆಗೈತೆ ಆಲ್ರೆಡಿ ನೋಡ್ರಿ. 1 ಗಂಟೆ ಆಗ್ಬತ್ತು. ಆ್ಯಕ್ಚುಲಿ ಅವ್ರು 11-12 ಗಂಟೆಗೆ ಓಪನಿಂಗ್ ಐತಿ ನೋಡ್ರಿ. ಚಿನ್ನು ರೆಡಿ ಆಗ್ಯಾನ. ಈ ಬಾರಿಪ್ಪ ಚಿನ್ನು ಸೂಪರ್ ರೀ. ಪಟ್ ನಡೀಪಿ. ಚಿನ್ನು ನಾನು ಮತ್ತು ಆಮೇಲೆ ದಿವ್ಯಾ ಕೂಡಿ ಹೊಂಟಿವಿ. ಈಗ ಹೋಗಿ ನೋಡ್ರಿ ಅಲ್ಲಿ ಎಷ್ಟೊತ್ತಿಗೆ ಜಲ್ದಿನೇ ಹೋಗ್ಬೇಕು ಅಂದ್ಕೊಂಡಿವಿ 11 ಅದು. ಬಟ್ ಲೇಟ್ ಆಗತ್ತೆ ಅಂದ್ ದಿವ್ಯಾ. ಹೆಂಗೂ ಲೇಟಾಗೇ ಬರ್ತಾರೆ. ಕರೆಕ್ಟ್ ಎಕ್ಸಾಕ್ಟ್ ಟೈಮ್ ಆಗಂಗಿಲ್ಲ ಅಂತೇಳಿ ಸ್ವಲ್ಪ ಕೆಲಸನೂ ಇತ್ತು. ಹಾಗೆ ಸಂಡೇ ಇಲ್ರಿ. ಸಂಡೇ ಅದ್ರಾಗ ಡೈಲಿನೇ ಬೇರೆ ಆಗುತ್ತೆ. ಸಂಡೇ ಜಾಸ್ತಿ ಕೆಲಸನೇ ಇರ್ತೈತೆ ನೋಡ್ರಿ. ಅವೆಲ್ಲ ಬಟ್ಟೆ ದಕ್ಕಿ ತೊಳ್ಕೊಂಡು ನಮ್ಮ ಮನೆಗೆ ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಇಷ್ಟೊತ್ತಾಯ್ತು ನೋಡ್ರಿ. 12 ಪೋನೆ 1 ಆಯ್ತು ಈಗ ಟೈಮ್ ಆಲ್ರೆಡಿ. ಅಲ್ಲಿ ಹೋಗಿ ಮುಟ್ಬೇಕಾದ್ರೆ ಹೋಗಿ ಬರ್ಬೇಕಾದ್ರೆ ಲೇಟ್ ಆಗುತ್ತೆ. ಹೆಂಗೂ 5 ಗಂಟೆ ಡ್ಯೂಟಿ ಹಾಕ್ಸ್ಕೊಂಡಿದ್ರೆ ಚಲೋ ಆಯಿತು. ಅಲ್ಲಿ ಹೋಗೋದು ಅವ್ರು ಇನ್ವೈಟ್ ಮಾಡಿದ್ರು, ಬಟ್ ಹೋಗೋದು ಹಾಕೋದಿಲ್ಲ ಅಂದ್ಕೊಂಡಿದ್ವಿ. ಇವತ್ತು 5 ಗಂಟೆ ಸ್ವಲ್ಪ ಡ್ಯೂಟಿ ಎಕ್ಸ್ಚೇಂಜ್ ಮಾಡ್ಕೊಂಡೆ ಅಂಥೇಳಿ ಬರೋಕ್ಕಾಯ್ತು ನೋಡ್ರಿ. ಯಾಕಂದ್ರೆ ಮತ್ತು ಹೆಂಗೂ ಮೀಟ್ ಆದಂಗೂ ಆಗುತ್ತೆ ನಮ್ರತಾ ಗೌಡ ಅವ್ರಿಗೆ. ಯಾವಾಗೂ ಡೈರೆಕ್ಟ್ ನೋಡಿದ್ದಿಲ್ಲ ನೋಡ್ರಿ. ಜಾಸ್ತಿ ನಾಗಿನಿ ಸೀರಿಯಲ್ ಐತಲ್ರಿ, ನಾಗಿನಿ ಸೀರಿಯಲ್ ಒಳಗೆ ಆ್ಯಕ್ಟ್ ಮಾಡಿದ್ರು ಅವರು. ನಾಗಿನಿ ಸೀರಿಯಲ್ ಆಮೇಲೆ ಪುಟ್ಟಗೌರಿ ಮದುವೆ ನೋಡಿರ್ಬೋದು. ಪುಟ್ಟಗೌರಿ ಮದುವೆ ಒಳಗೂ ಇದ್ದರು. ಅದು ಬಿಟ್ಟರೆ ಬಿಗ್ ಬಾಸ್ ಒಳಗೆ ಜಾಸ್ತಿ ಕಾಣಿಸ್ಕೊಂಡಿದ್ದು. ನಾವು ಜಾಸ್ತಿ ನೋಡಿದ್ದು ಅಂದ್ರೆ ಪುಟ್ಟಗೌರಿ ಮದುವೆ ಒಳಗೆ, ಆಮೇಲೆ ಬಿಗ್ ಬಾಸ್ ಒಳಗೆ. ಬರ್ರಿ ಈಗ ನಿಯರ್ ಬಂದ್ವಿ ಸಲೂನ್. ಇದು ನೋಡ್ರಿ BLD ಕಾಲೇಜ್ ಹತ್ರ ಅದ್ರ ಅಪೋಸಿಟೇ ಆಗುತ್ತೆ ನೋಡ್ರಿ, ನಿಶಾ ಸಲೂನ್ ಅಂತೇಳಿ. ಇದೇ ಬಿಲ್ಡಿಂಗ್ ನೋಡ್ರಿ. 3rd ಫ್ಲೋರ್ ಒಳಗೆ ಐತದು. ಅರ್ಥ ಕೆಳಗೈತಿ ಕಪ್ಪಿದ್ದು ಮೇಗ್ದು ಐತೆ ನೋಡ್ರಿ. ಅದು ಗ್ರ್ಯಾಂಡ್ ಓಪನಿಂಗ್ ಇದನ್ನು ಹಾಕಿದ್ರೆಲ್ಲನೂ ಆಲ್ಮೋಸ್ಟ್ ಗೊತ್ತಿತ್ತು ಕೆಲವೊಂದು ಕಡೆ. ಈಗ ಜಸ್ಟ್ ಒಳಗೆ ಎಂಟ್ರಿ ಆದ್ರೆ ನೋಡ್ರಿ ಅವರು. ಒಂದು ಸ್ವಲ್ಪ ಮಿಸ್ ಆಯ್ತು ನಾವು ಬರಬೇಕಾದ್ರೆ, ಲೇಟ್ ಆಯ್ತಲ್ಲ. ಹಾಗಾಗಿ ಒಳಗೆ ಎಂಟ್ರಿ ಕೊಟ್ಟಿದ್ರು, ನಾವು ಬಂದ್ವಿ ನೋಡ್ರಿ. ಓಪನಿಂಗ್ ಎಲ್ಲ ಮಸ್ತ್ ಮಾಡಿದ್ರು. ಗ್ರ್ಯಾಂಡ್ ಓಪನಿಂಗ್ ಎಲ್ಲ ಅವರಿಗೆ ವೆಲ್ಕಮ್ಮು ಮಸ್ತ್ ಮಾಡಿದ್ರಂತ ನಾನು ನೋಡಿದೆ. ಬರ್ರಿ ಹೋಗಮು ಯಾವ ಥರ ಎಲ್ಲ ಸಲೂನ್ ಒಳಗೆಲ್ಲ ಹೆಂಗೆಲ್ಲ ಮಾಡ್ಯಾರ ಅಂಥೇಳಿ ನಾನು ನೋಡ್ತೀನಿ. ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೆಕ್ಸ್ಟ್ ನಮ್ರತಾ ಅವರು ಬಂದು ಅವರು ಏನೈತಿ ಏನೆಲ್ಲ ಮಾಡ್ತಾರಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯಾರೆಲ್ಲ ನೋಡಿಲ್ಲ ನೋಡ್ರಿ. ಕೆಲವೊಂದು ಮಂದಿ ಅಲ್ಲಿ ನಮ್ಮ ಪರಿಚಯದವರೇ ಬಂದಿದ್ರು ಮೀಟ್ ಆಗಕ್ಕೆ, ಸಿಕ್ಕಿದ್ರು ನೋಡ್ರಿ ಎಲ್ಲರೂ. ಬರೀ ಒಳಗಡೆ ಹೋಗಮು. ಇಲ್ಲಿ ಸಲೂನ್ ಅಂತೂ ಮಸ್ತ್ ಐತಿ. ಒಳಗೆ ಎಂಟ್ರಿನೂ ಮಸ್ತ್ ಐತಿ ನೋಡ್ರಿ. ಓಪನಿಂಗ್ ಮಸ್ತ್ ಕಾಣತೈತಿ. ಬರೀ ಏನೆಲ್ಲ ರೂಮ್ಸ್ ಅದಾವು, ಏನೆಲ್ಲ ಮಾಡ್ಯಾರಂತ, ಏನೆಲ್ಲ ಅವೈಲೇಬಲ್ ಅಂತ ನಿಮ್ಮ ಜೊತೆ ನಿಮಗೆಲ್ಲ ತೋರಿಸ್ತೀನಿ. ಹಾಗೆ ಶೇರ್ ಮಾಡ್ಕೋತೀನಂತ. ಬರ್ರಿ ಈಗ ಫಸ್ಟ್ ದೀಪ ಬೆಳಗಿಸಿ ಸ್ಟಾರ್ಟ್ ಮಾಡ್ತಾರೆ. ಎಲ್ಲರೂ ಅವ್ರ ಸಂಬಂಧ ವೇಟ್ ಮಾಡಾಕತ್ತಾರೆ ನೋಡ್ರಿ. ಈಗ ಯಾವಾಗ ಬರ್ತಾರೆ ಹೊರಗೆ ಅಂತೇಳಿ. ಆ್ಯಕ್ಚುಲಿ ಒಳಗಡೆ ರೂಮ್ ಒಳಗೆ ವೇಟ್ ಮಾಡಾಕತ್ತಿರು. ಅದ್ರಾಗ ಗೊತ್ತಲ್ರಿ ನಮ್ಮ ಬಿಜಾಪುರ ಮಂದಿ ಅಂತೂ ಫುಲ್ ಗದ್ದಲ ಅಂದ್ರೆ ಗದ್ದಲ ಎಬ್ಬಿಸ್ಬಿಟ್ಟಿದ್ರು. ಅವ್ರ ಸೌಂಡಿಗೆ ಅವ್ರು ಹೊರಗೆ ಬರೋಕ್ಕೆ ಒಲೆನಾಗತ್ತಿದ್ರು ನಮ್ರತಾ ಗೌಡ ಅವರು. ನಮ್ಮವರೆಲ್ಲ ಅವ್ರ ಸಂಬಂಧ ವೇಟ್ ಮಾಡಾಕತ್ತಿದ್ರು ಅಲ್ಲಿ ಬಂದವರೆಲ್ಲ. ಅವ್ರು ನಮ್ರತಾ ಗೌಡ ಅವ್ರು ಯಾವಾಗ ಬರ್ತಾರೆ ಹೊರಗೆ, ಯಾವಾಗ ಬರ್ತಾರೆ ಅಂಥೇಳಿ. ಇವ್ರೇ ನೋಡ್ರಿ, ಇವ್ರದ್ದು ಸಿಸ್ಟ್ರ್ ಇವ್ರದ್ದೇ ಐತೆ ಇದು ಪಾರ್ಲರ್ ನಿಶಾ ಸಲೂನ್ ಅಂದ್ರೆ. ಅವ್ರ ಮಗಳ ಹೆಸರು ನಿಶಾ ಆಯ್ತು ನೋಡ್ರಿ. ಇಲ್ಲಿ ಇಂಥರೆಲ್ಲ ಅವ್ರದ್ದೇ ಪಾರ್ಲರ್ ನೋಡ್ರಿ ಓಪನಿಂಗ್ ನೋಡ್ರಿ. ಅಂತೂ ಹೊರಗಡೆ ಎಂಟ್ರಿ ಕೊಡಾಕತ್ತಾರ ನಮ್ರತಾ ಗೌಡ ಅವರು. ಅವ್ರ ಮಗಳು ನೋಡ್ರಿ ನಿಶಾ. ಇವರೇ ನೋಡ್ರಿ ಇವ್ರದ್ದೇ ಸಲೂನ್. ಇವ್ರೂ ಅವ್ರು ಕೂಡ ನಡೆಸ್ತಾರ. ಅವ್ರ ನಿಶಾ ಸಲೂನ್ದ ಇವ್ರ ಹೆಸರು ಮೇಲೆ ಮಾಡಿದ್ದು. ಅವ್ರ ಮಮ್ಮಿ ಏನೈತಿ ಇಲ್ಲದಲ್ಲ, ಅವ್ರ ಮಮ್ಮಿ ನೋಡ್ರಿ ಎಂಟ್ರಿ ಕೊಡಾಕತ್ತಾರ ನಮ್ರತಾ ಗೌಡ ಅವರು. ಒಳಗೆ ಫುಲ್ ಎಲ್ಲರೂ ಜೋಡ್ಸ್ಕೊಳಗದಾರ. ಅವ್ರ ಸೌಂಡ್ ಕ್ಲಾಪ್ಸ್ಲಿಂದ ಅವರಿಗೆ ವೆಲ್ಕಮ್ ಮಾಡ್ಕೊಳಕತ್ತಾರ. ಬಂದು ಇನ್ನೇನು ದೀಪ ಬೆಳಗಿಸ್ತಾರೆ ನೋಡ್ರಿ. ಬರೀ ಕಂಟಿನ್ಯೂ ಆಗಿ ಏನೆಲ್ಲ ಆಗುತ್ತೋ ಶೇರ್ ಮಾಡ್ಕೋತೀನಂತ.
ನೋಡ್ರಿ ಎಲ್ಲ ಪಾರ್ಲರ್ ನೋಡಿದ್ರಲ್ಲ ಈ ಒಳಗಡೆ ನೋಡ್ರಿ ಎಲ್ಲರಿಗೂ ಒಬ್ಬೊಬ್ಬರಾಗಿ ಒಳಗಡೆ ಅವರು ನಮ್ರತಾ ಗೌಡರ ಜೊತೆ ಸೆಲ್ಫಿ ತೊಗೊಳಕ್ಕೆ ಬಿಡ್ತೀನಿ ಅಂತ ಹೇಳ್ಯಾರ. ಹಾಗಾಗಿ ಎಲ್ರಿಗೂ ಸಮಾಧಾನ ಮಾಡಿ ವೇಟ್ ಮಾಡಕತ್ತಾರ ನೋಡ್ರಿ. ಬರ್ರಿ ನಾವು ಒಳಗಡೆ ಹೋಗಿ ರೂಮ್ ಒಳಗೆ ಅದಾರ ಅವ್ರೀಗ ಹೋಗಿ ಸೆಲ್ಫಿ ತೊಗೊಂಬರ್ಬಂತ ಬಂದ್ರಿ ನೋಡ್ರಿ. ಈಗ ಜಸ್ಟ್ ವಿಡಿಯೋ ಮಾಡಕತ್ತೀವಿ. ನೆಕ್ಸ್ಟ್ ದಿವ್ಯ ಬಂತೆಗಿತ್ತು ಅಂತ ಕೊಟ್ಟು ಒಳಗೆ ಹೋಗಿ ಎಲ್ಲ ಇನಾಗ್ರೇಷನ್ ಮುಗೀತು. ಆಮೇಲೆ ಅವ್ರಿಗೆ ಭೇಟಿಯಾಗಿ ಈಗ ಮ್ಯಾಗ ಹೊಟ್ಟಿ ನೋಡ್ರಿ ಊಟಕ್ಕೆ ಬರ್ರಿ ಮ್ಯಾಗ ಹೋಗುವಂತ ಮೇಲ್ಗಡೆ ಊಟಕ್ಕೆ ಬಂದ್ವಿ ನೋಡ್ರಿ. ಈಗ ಇನ್ನೇ ಯಾರೂ ಬಂದಿದ್ದಿಲ್ಲ ನೋಡ್ರಿ. ಅದು ಜಾಸ್ತಿ ಸ್ಟಾರ್ಟ್ ಆಗಿದ್ದಿಲ್ಲ. ಎಲ್ಲಂದ್ರೆ ಫಂಕ್ಷನ್ ಈಗ ಜಸ್ಟ್ ಮುಗಿದಿತ್ತಲ್ಲ, ಕೆಳಗಡೆ ಈಗ ಜಸ್ಟ್ ಆಗಿತ್ತು. ಹಂಗಾಗಿ ಇನ್ನೂ ಬರಾಕತ್ತಿದ್ರು. ಅದಕ್ಕೆ ಇಲ್ಲೇ ವೇಟ್ ಮಾಡಿರತ್ತಲ್ಲಿ ಕೆಳಗಡೆ ಭಾಳ ಗದ್ದಲ ಆಯ್ತು ಅಂತೇಳಿ ಇಲ್ಲೇ ವೇಟ್ ಮಾಡಾಕತ್ತಿದ್ವಿ. ಹಾಗೆ ಊಟನೂ ಸ್ಟಾರ್ಟ್ ಆಯಿತು. ಊಟ ಮಾಡಾಕತ್ತೀವಿ ನೋಡ್ರಿ. ಸ್ವೀಟ್ ಮಾಡ್ಸ್ಯಾರ, ಒಬ್ಬಟ್ಟು ಅಂತೀರಿ ನಿಮ್ಮ ಕಡೆ ಎಲ್ಲ. ನಾವು ಉತ್ತರ ಕರ್ನಾಟಕ ಕಡೆ ಹೋಳಿಗೆ ಅಂತೀವಿ ನೋಡ್ರಿ. ಅಲ್ಲಿ ಊಟ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ಕೆಳಗಡೆ ಓಪನಿಂಗ್ ಇನ್ನೊಂದು ಸ್ವಲ್ಪ ಇದು ತೋರಿಸ್ಬೇಕು ನಿಮಗೆಲ್ಲ ಎಲ್ಲ ಏನೇನದ ಅಂತೇಳಿ ಕೆಳಗಡೆ ಬಂದು ಇನ್ನೊಂದಿಷ್ಟು ವಿಡಿಯೋ ಕ್ಲಿಪ್ಸು ತೊಗೊಂಡೆ ನೋಡ್ರಿ. ಯಾಕಂದರೆ ಈಗ ಕಡಿಮೆ ಆಗಿದ್ರು ಜನ ಎಲ್ಲ. ಅಲ್ಲ ಹೋಗುವಾಗ ಭಾಳ ಜನ ಇದ್ರಲ್ಲ, ಹಂಗಾಗಿ ತೊಗೊಳ್ಳಿಲ್ಲ ನಾನು. ಕ್ಲಿಯರಾಗಿ ಎಲ್ಲರೂ ಅದು ಅರೇಂಜ್ಮೆಂಟ್ ಅದು ಏನೆಲ್ಲ ಅದಾವಂತೆ. ಮತ್ತು ರೂಮ್ಸ್ ಮಾತ್ರ ಮಸ್ತಾಗಿ ನೋಡ್ರಿ. ಸಲೂನ್ ಅಂತೂ ಮಸ್ತಾಗೈತಿ, ಫುಲ್ ಅಟ್ರಾಕ್ಟಿವ್ ಆಗೈತಿ ಮತ್ತು ಎಲ್ಲನೂ ಮಸ್ತ್ ಐತಿ. ಇನ್ನೊಂದು ಸಲ ನಾನು ಅವಾಗಲೇ ಬಂದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೋತಂತ. ಹಾಗೆ ಈಗ ಫಸ್ಟ್ ನಾವು ಓಪನಿಂಗ್ ಐತಲ್ಲ ಏನೂ ಅರೇಂಜ್ ಮಾಡಿಲ್ಲ, ಅವರು ಸೆಟಪ್ ಮಾಡಿಲ್ಲ. ನೆಕ್ಸ್ಟ್ ಸೆಟಪ್ ಮಾಡಿದ್ಮೇಲೆ ಕರೆಕ್ಟಾಗಿ ಗೊತ್ತಾಗುತ್ತೆ ನೋಡಿರಿ. ಇದು ನೋಡಿರಿ BLD ರೋಡ್ ನೋಡಿರಿ. BLD ರೋಡ್ ಮುಂದೆ ಐತಿದು. ಫ್ರಂಟಿಗೆ ನೋಡಿದ್ರೆ ಗೊತ್ತೇ ಆಗುತ್ತೆ. ಆ್ಯಕ್ಚುಲಿ ಒಳಗಡೆ ಇತ್ತು ಈಸ್ಟ್ ದಿನ, ಬಟ್ ಅಂದರೂ ಜನ ಗೊತ್ತು ನೋಡಿರಿ. ಯಾಕಂದ್ರೆ ಭಾಳ ವರ್ಷದಿಂದ ಅದಾರ ಅವರು. KHB ಕಾಲನಿ ಒಳಗೆ ಐತಿ ನೋಡಿರಿ ಇದು ಪಾರ್ಲರ್. ಇವಾಗ ಏನೈತಿ ಇಲ್ಲಿ ಫಸ್ಟ್ ಫ್ರಂಟ್ ರೋಡಿಗೆ ಮಾಡ್ಯಾರ ನೋಡಿರಿ. ಇಲ್ಲಿನೂ ರೂಮ್ಸ್ ಅದಾವು, ಬಟ್ ಅಲ್ಲಿ ಒಳಗಡೆ ಏನೈತಿ ಜನ ಅದಾರ ಅಂತ ಹಂಗಾಗಿ ತೋರಿಸ್ಲಿಲ್ಲ ನಾನು. ನೋಡ್ರಿ ಎಲ್ಲ ಸೆಟಪ್ ಎಲ್ಲ ಮಸ್ತ್ ಮಾಡ್ಯಾರ. ಇಲ್ಲಿ ಒಳಗಡೆ ಆಯಿತು, ಈ ಸೈಡ್ ಆಯಿತು. ಮೋಸ್ಟ್ಲಿ ಮಸಾಜ್ ಸೆಂಟ್ರದೆಲ್ಲನೂ ಇದ್ದಂಗೆ ಐತಿ. ಅದು ನೆಕ್ಸ್ಟ್ ನೋಡಿದ್ಮೇಲೆ ಗೊತ್ತಾಗತ್ತೆ ನೋಡಿ. ಈಗ ಜಸ್ಟ್ ನಾ ಏನು ಗೆಸ್ಸಿಂಗ್ ಒಳಗೆ ತೋರ್ಸಾಕತ್ತೀನಿ ಏನೇನು ನಂದು ಐತೆ ಅಂತೇಳಲ್ಲ. ಸೆಲೂನ್ ಮಾತ್ರ ಮಸ್ತಾಗೈತೆ ನೋಡ್ರಿ. ಫುಲ್ ದೊಡ್ಡದಾಗತ್ತೆ. ಮೇನ್ ರೋಡಿಗೆ ಐತಲ್ಲ, ಅಂದ್ರೆ ಹಂಗಾಗಿ ಅಟ್ರಾಕ್ಟಿವ್ ಆಗೈತಿ. ಒಳಗಡೆ ಇದಾಕಿದ್ದಿಲ್ಲ. ಮತ್ತು ಓಪನಿಂಗು ಮಸ್ತ್ ಆಯ್ತು ನೋಡಿ. ಗ್ರ್ಯಾಂಡ್ ಓಪನಿಂಗ್ ಆಯಿತು. ನಿಶಾ ಅವರು ನೋಡ್ರಿ ಮಸ್ತ್ ಕಾಣತ್ತಾರ ಸಿಸ್ಟರ್. ಅವ್ರ ಮಗಳೇ ನೋಡ್ರಿ ಅವರೇ ನಡ್ಸ್ಕೊಂಡು ಹೋಗೋರು. ಬರ್ರಿ ಎಲ್ಲ ಫಂಕ್ಷನ್ ಮುಗಿತು, ಮನೆ ಕಡೆ ಹೋಗುಮಂತ. ನೋಡ್ರಿ ಪಾರ್ಲರ್ ಓಪನಿಂಗ್ ಹೋಗಿ ಬಂದ್ವಿ ನೋಡಿರಿ. ಈಗ ಜಸ್ಟ್ ಬಂದ್ವಿ. ಎಷ್ಟು 2:30 ಆಯಿತು. ಅವಾಗಲೇ ಹೋಗಿದ್ದು ನೋಡ್ರಿ 12:30 11:30 ಅಂದ್ರೆ ಆ್ಯಕ್ಚುಲಿ ಮತ್ತೆ ನಮ್ಮದೇ ಲೇಟ್ ಆಗ್ಯಾತ ಅಂದ್ಕೊಡ್ರಿ. ಬಟ್ ಹೋಗೋದಕ್ಕೆ ಕರೆಕ್ಟ್ ಆಯ್ತು ನೋಡ್ರಿ. ಅವ್ರು ಜಸ್ಟ್ ಒಳಗೆ ಎಂಟ್ರಿ ಆಗೋದಕ್ಕೆ ನಾವು ಹೋದ್ವಿ. ಹೋಗಿ ಎಲ್ಲ ಊಟನೂ ಮಾಡಿದ್ರು. ಊಟ ಮಾಡ್ಕೊಂಬಂದ್ವಿ ನೋಡ್ರಿ. ಎಲ್ಲ ಅರೇಂಜ್ಮೆಂಟ್ ಎಲ್ಲ ಮಸ್ತ್ ಮಾಡಿದ್ರು ನೋಡ್ರಿ. ಎಲ್ಲರಿಗೆ ಅಲ್ಲಿ ಒಳಗಡೆ ಹೋಗಿ ಸೆಲ್ಫಿ ತೊಗೊಳಕ್ಕೆ ಅಲೋ ಮಾಡಿದ್ರು. ಕ್ಯೂ ಹಚ್ಚಿ ಅದೊಂದು ಚಲೋ ಆಯ್ತು ನೋಡ್ರಿ. ಯಾಕಂದ್ರೆ ಅಲ್ಲಿ ಗದ್ದಲ ಹಾಕಿತ್ತು. ಸುಮಿರಪ್ಪು ಹೋಗಿ ಫೋಟೋಸ್ ತೊಗೊಳಕ್ಕೆ ಅಲೋ ಮಾಡಿದ್ರಲ್ಲ, ಹಂಗಾಗಿ ಖುಷಿ ಅನಿಸ್ತು ನೋಡಿ. ಅಲ್ಲಿ ತನಕ ಹೋಗಿದ್ದಕ್ಕೂ ಅವರು ಗದ್ದಲ ಮಾಡ್ಲಾರ ಇದು ಮಾಡಿದ್ರಲ್ಲ ಅಂಥೇಳಿ. ಬರೀ ನೆಕ್ಸ್ಟ್ ಈಗ 5 ಗಂಟೆ ಡ್ಯೂಟಿ ಐತಿ. ಡ್ಯೂಟಿಗೆ ಹೋಗ್ಬೇಕು. ನಾನು ಡ್ಯೂಟಿಗೆ ಹೋಗ್ಬೇಕಂತ ರೆಡಿ ಆಗತ್ತೀನಿ. ಇವ್ರ ಪಪ್ಪ ಚಿನ್ನು ನೋಡ್ರಿ ಬಾಗೇವಾಡಿಗೆ ಹೊಂಟಾರ. ಅವರು ಕೊಬ್ಬರಿ ಕುಬ್ಸ ತೊಗೊಂಡು ಹೊಂಟಾರ ನೋಡ್ರಿ ನಮ್ಮ ತವ್ರ ಮನೆಗೆ. ಮನೇನೇನು ಮಮ್ಮಿಗೆಲ್ಲ ಕೊಟ್ಟು ಕಳಿಸಿದ್ರು. ಅವ್ರಿಗೆ ಹೋಗೋದಾಗಿದ್ದಿಲ್ಲ. ಇವತ್ತು ಹೆಂಗೂ ಸಂಡೇ ಐತಲ್ಲ, ಟೈಮ್ ಐತಿ. ಒಂದು 2-3 ಅವರ್ಸ್ನ ಹೋಗೋಣ ಬರ್ತೀವಿ ಅಂತೇಳಿ ಚಿನ್ನು ಅವ್ರ ಪಪ್ಪ ಕೂಡ ಹೊಂಟಾರ ನೋಡ್ರಿ. ನಾ ಈ ಕಡೆ ಡ್ಯೂಟಿಗೆ ಹೋಗ್ತೀನಿ, ಅವರು ಆ ಕಡೆ ಹೋಗಿ ಕೊಟ್ಟು ಬರ್ತೀನಿ ಅಷ್ಟನ್ರಿ. ಈವ್ನಿಂಗ್ ಗಂಟೆ ಬರ್ತೀನಿ ವಾಪಸ್. ಅಂದ್ರೆ ಈಗ ಆಲ್ರೆಡಿ ಎಷ್ಟು 3 ಗಂಟೆ ಆಗೈತೆ ನೋಡ್ರಿ. ಹೋಗ್ಬೇಕಾದ್ರೆ 4 ಗಂಟೆ ಆಗುತ್ತೆ. ಮತ್ತು ವಾಪಸ್ 1-2 ತಾಸೊಳಗೆ ವಾಪಸ್ ಬರ್ತೀನಿ ಅಂದರು. ಬರೀ ನಾನು ಡ್ಯೂಟಿ ರೆಡಿ ಆಗ್ಬೇಕಿನ್ನ. ಅವರು ಹೋದ್ರಿ. ಚಿನ್ನು ಮತ್ತು ಅವ್ರ ಪಪ್ಪ ಕೂಡಿ ಬಾಗೇವಾಡಿ ಹೋದ್ರು. ಯಾಕಂದ್ರೆ ಕೊಬ್ಬರಿ ಕುಬ್ಸ ಕೊಡಕ್ಕೆ ಹೋದ್ರು ನಮ್ಮ ಊರಿಗೆ. ನಮ್ಮ ಮಮ್ಮಿ ಮನೆಯೇ ಕೊಟ್ಟು ಕಷ. ಇವತ್ತು ಸಂಡೇ ಇತ್ತಲ್ಲ, ಹಾಗಾಗಿ ಚಿನ್ನು ಬಂದ ತಕ್ಷಣ ಅಲ್ಲೇ ಹೋದ್ರೆ ನೋಡು ಪಪ್ಪನ ಜೊತೆ. ಬರೀ ನಂದು ಟೈಮ್ 4:30 ಆಯಿತು. ಡ್ಯೂಟಿ ರೆಡಿ ಆಗೋ ಮುನ್ನ ದಿವ್ಯಾನ ಹೊಲ್ಕೊಂಡ. ಈಗ ನೋಡ್ರಿ ಡ್ಯೂಟಿ ಹೋಗಕ್ಕೆ ರೆಡಿ ಆಗೀನಿ. ಬರೀ ಹೋಗೋಮು ಟೈಮ್ 5 ಗಂಟೆ ಆಗೇ ಬಿಡ್ತು. ಒಂದು ಸ್ವಲ್ಪ ಚಹಾ ಮಾಡ್ಕೊಂಡು ಹೊಂಟಿ ನೋಡ್ರಿ. ಬರೀ ಹೋಗೋಣ. ಈಗ ನೋಡ್ರಿ ಡ್ಯೂಟಿಗೆ ಬಂದ. ಪೇಷಂಟ್ ಏನಿಲ್ಲ ನೋಡ್ರಿ ಜಾಸ್ತಿ. ಸಂಡೇ ಬೇರೆ ಇತ್ತಲ್ಲ, ಹಂಗಾಗಿ ಸರ್ ಊರಾಗಿಲ್ಲ. ಬರೀ ಏನು ಡ್ಯೂಟಿ ಮಾಡೋ ಮತ್ತು ನೆಕ್ಸ್ಟ್ ರಾತ್ರಿ ಹೋಗುವಾಗ ಸಿಗ್ತೀವಂತೆ. 3 hours later.
ಟೈಮ್ ನೋಡ್ರಿ 9:30 ಆಯಿತು, ಡ್ಯೂಟಿನೂ ಮುಗೀತು, ಮನೆಗೆ ಹೊಂಟಿವಿ. ನಮ್ಮ ಮನೆಯವ್ರು ಬಂದಾರ ನೋಡ್ರಿ ಕರಿಲಾಕ. ಹೋಗಿ ಬಂದ್ರೆ ನೋಡ್ರಿ ಆಲ್ರೆಡಿ ಊರಿಗೆ ಹಿಂಗೆ ಹೋಗ್ಯಾರ. ಹೋಗಿ ಕುಂತಂಗಾಲಿಲ್ಲ ಬಿಟ್ಟಂಗಾಲಿಲ್ಲ. ನಮ್ಮ ಮಮ್ಮಿನೂ ಅದೇ ನಾತಿದ್ರು. ಬಂದರು ಸ್ವಲ್ಪ ನಿವಾಂತ ಬರಬೇಕಾಗಿತ್ತು. ಬಂದರು ಹೋದ್ರು ಅಂತ ಮಾಡಿದ್ರು. ಬರ್ರಿ ಟೈಮ್ ಆಗೈತಿ ಮನೆಗೆ. ಟೈಮ್ 9:30 ಆಯ್ತು. ಈಗ ಡ್ಯೂಟಿಯಿಂದ ಬಂದೆ. ಬರ್ರಿ ಫ್ರೆಶ್ ಅಪ್ ಆಗಿ. ಇವತ್ತಿನ ಬ್ಲಾಗ್ ಇಷ್ಟಿತ್ತು ನೋಡ್ರಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗುತ್ತಾ ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್.